ಇತ್ತೀಚೆಗೆ ಟ್ರೆಂಡಿಂಗ್ ಆಗಿದ್ದಂತಹ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಈ ನ್ಯೂಸ್ ಏನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ಬನ್ನಿ. कोचिंग सेंटर खान ग्लोबल स्टडीज बिहार के चर्चित कोचिंग विवाद में खान ग्लोबल स्टडीज कोचिंग सेंटर में आग लगने की खबर है। आपको बता दें कि कोल्ड स्टोरेज कैंपस में ನಿಮ್ಮಲ್ಲಿ ತುಂಬ ಜನ ಕ್ಯಾನ್ಸರ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಮ್ ಪೇಜಸ್ಗಳಲ್ಲಿ ನೋಡಿರ್ತೀರ. ಕ್ಯಾನ್ಸರ್ ಯಾರಿಗೆ ಪರಿಚಯ ಇಲ್ವೋ ಅವರಿಗೆ ಹೇಳೋದಾದ್ರೆ ಇವರೊಂದು ಕೋಚಿಂಗ್ ಸೆಂಟರ್ ನಡೆಸ್ತಾರೆ. ಇವರೊಬ್ಬರು ಯೂಟ್ಯೂಬರ್, ಜೊತೆಗೆ ಅಫೋರ್ಡಬಲ್ ಪ್ರೈಸ್ನಲ್ಲಿ ಟ್ರೀಟ್ಮೆಂಟ್ ಕೊಡೋ ಅಂತ ಒಂದು ಹಾಸ್ಪಿಟಲ್ ಕೂಡ ಓಪನ್ ಮಾಡಿದ್ದಾರೆ ಪಟ್ನಾದಲ್ಲಿ. ಗೌರ್ಮೆಂಟ್ ನೌಕರಿ ಎಕ್ಸಾಮ್ಗಳಿಗೆ ಯಾರು ತಯಾರಾಗ್ತಿರ್ತಾರೋ ಅವ್ರಗಳಿಗೆ ಇವರು ಗೊತ್ತಿರ್ತಾರೆ. ಇನ್ನು ಟಾಪಿಕಿಗೆ ಬರೋಣ. ಈ ಘಟನೆ ನಡೆಯೋದು ಪಟ್ನಾದ ಮುಸಲ್ಲಾಪುರ್, ಈ 5 ಸ್ಕ್ವೇರ್ ಕಿಲೋಮೀಟರ್ ಇರುವಂತಹ ಏರಿಯಾದಲ್ಲಿ. ಈ ಏರಿಯಾನ ಮುಂಚೆ ಕಿಸಾನ್ ಕೋಲ್ಡ್ ಸ್ಟೋರೇಜ್ ಕ್ಯಾಂಪಸ್ ಅಂತ ಕರಿತಿದ್ರು, ಯಾಕಂದರೆ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ತಿದ್ರು. ನಂತರದ ದಿನಗಳಲ್ಲಿ ಇದೊಂದು ಕೋಚಿಂಗ್ ಸೆಂಟರ್ ಹಬ್ ಆಗಿ ಬೆಳೀತು. ಯಾವಾಗ ಕೊರೋನಾ ಪ್ಯಾಂಡಮಿಕ್ ಬಂತೋ ಆ ಟೈಮ್ನಲ್ಲಿ ಸಣ್ಣ ಪುಟ್ಟ ಕೋಚಿಂಗ್ ಸೆಂಟರ್ಗಳೆಲ್ಲ ಮುಚ್ಚೋಗಿ 2 ದೊಡ್ಡ ಕೋಚಿಂಗ್ ಸೆಂಟರ್ಗಳ ನಡುವೆ ರೈವಲ್ರಿ ಶುರುವಾಗಿತ್ತು. ಆ 2 ಕೋಚಿಂಗ್ ಸೆಂಟರ್ ಯಾವ್ಯಾವು ಅಂದರೆ, ಒಂದು ಕ್ಯಾನ್ಸರ್ನ KGS ಖಾನ್ ಗ್ಲೋಬಲ್ ಸ್ಟಡೀಸ್, ಮತ್ತೊಂದು ಕೋಚಿಂಗ್ ಸೆಂಟರ್ ಹೆಸರು ಗ್ಯಾನ್ ಬಿಂದು ಕೋಚಿಂಗ್ ಸೆಂಟರ್ GBCC. ಇದನ್ನ ರೋಷನ್ ಆನಂದ್ ಅವರು ನಡೆಸ್ತಾರೆ. ಇತ್ತೀಚೆಗೆ ಏನಾಯ್ತು ಅಂದ್ರೆ, ಎಕ್ಸಾಮ್ನಲ್ಲಿ ಟಾಪ್ ಬಂದಿರೋಂಥ 10 ರಿಂದ 12 ಸಾವಿರ ಸ್ಟೂಡೆಂಟ್ಸ್ಗಳಿಗೆ ನಾವು ಕೋಚಿಂಗ್ ಕೊಟ್ಟಿರೋದು ಅಂತ 2 ಕೋಚಿಂಗ್ ಸೆಂಟರ್ಗಳು ಕೂಡ ಕ್ಲೈಮ್ ಮಾಡಿ ಪೋಸ್ಟರ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ರು. ಇದರಿಂದ ಅಲ್ಲಿದ್ದ ಜನಗಳಿಗೆ ಆತಂಕ ಶುರುವಾಗಿತ್ತು. ಆ ಕಾರಣದಿಂದಾಗಿ 2 ಕೋಚಿಂಗ್ ಸೆಂಟರ್ಗಳು ಕ್ಲೈಮ್ ಮಾಡಿ ಹಾಕಿದ್ದಂತಹ ಪೋಸ್ಟರ್ಗಳನ್ನು ತೆರವುಗೊಳಿಸಲಾಗಿತ್ತು. ವಿಷಯ ಯಾವಾಗ ಕಾವೇರ್ತು ಅಂದರೆ, ಕ್ಯಾನ್ಸರ್ ಕೋಚಿಂಗ್ ಸೆಂಟರ್ನಲ್ಲಿ ಫಾರೆಸ್ಟ್ ರೇಂಜ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿರುವಂಥ ಒಬ್ಬ ಹುಡುಗನಿಗೆ ಸನ್ಮಾನ ಮಾಡ್ತಾರೆ. GBCC ಕೋಚಿಂಗ್ ಸೆಂಟರ್ ಆನಂದ್ ಅವರು ಆ ಹುಡುಗನ್ನ ದುಡ್ಡು ಕೊಟ್ಟು ಅಡ್ವರ್ಟೈಸ್ಮೆಂಟಿಗೋಸ್ಕರ ಕರೆಸಿ ಸನ್ಮಾನ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. ವಿಷಯ ಏನು ಅಂದರೆ, 2 ಕೋಚಿಂಗ್ ಸೆಂಟರ್ಗಳು ಕೂಡ ಆ ಹುಡುಗ ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಓದಿದ್ದು ಅಂತ ಕ್ಲೈಮ್ ಮಾಡ್ತಿರ್ತಾರೆ. ಈ ಇನ್ಸಿಡೆಂಟ್ ನಡೆಯೋದು ಜೂನ್ 2 ರಾತ್ರಿ 10 ಗಂಟೆ 10 ನಿಮಿಷದ ಸಮಯದ ಆಸುಪಾಸಲ್ಲಿ. ಕ್ಯಾನ್ಸರ್ ಕೋಚಿಂಗ್ ಸೆಂಟರ್ ಹತ್ರ 10 ರಿಂದ 15 ಜನ ಕೋಚಿಂಗ್ ಸೆಂಟರ್ಗೆ ಸಂಬಂಧಪಟ್ಟಂತ ಬ್ಯಾನರ್ಗಳನ್ನ ಹರಿದಾಕ್ತಾ ಕಲ್ಲುಗಳ ತೂರಾಟ ಮಾಡ್ತಾ ಕ್ಯಾನ್ಸರ್ ಕೋಚಿಂಗ್ ಸೆಂಟರ್ ಹತ್ರ ಬರ್ತಾರೆ. ಕೋಚಿಂಗ್ ಸೆಂಟರ್ ಸೆಕ್ಯೂರಿಟಿ ಗಾರ್ಡ್ ಚುಂಚುನ್ ಕುಮಾರ್ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಘಟನೆ ನಡೆದ ಸ್ವಲ್ಪ ಸಮಯದಲ್ಲಿ ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾ ಕ್ಯಾನ್ಸರ್ ಗನ್ ಫೈರಿಂಗ್ ಕೂಡ ಆಗಿದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡಿಸಿರೋದು GBCC ಕೋಚಿಂಗ್ ಸೆಂಟರ್ಗೆ ಸಂಬಂಧಪಟ್ಟಿರೋರು ಅಂತ ಆರೋಪ ಮಾಡಿರ್ತಾರೆ. ಕ್ಯಾನ್ಸರ್ ಕೋಚಿಂಗ್ ಸೆಂಟರ್ ಕಡೆಯಿಂದ ಕನಯ್ಯ ಸಿಂಗ್ ಅನ್ನೋರು ಕಂಪ್ಲೇಂಟ್ ಮಾಡ್ತಾರೆ. 4 ಜನರನ್ನ ಮುಖ್ಯ ಆರೋಪಿಗಳನ್ನಾಗಿ ಇನ್ನು 15-20 ಜನ ಅನಾಮಧೇಯರನ್ನು ಸೇರಿಸಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಲೀಸ್ಟ್ನಲ್ಲಿ ರೋಷನ್ ಆನಂದ್, ಅಭಿಷೇಕ್, ಗೌರವ್ ಈ 3 ಜನ ಇರ್ತಾರೆ. ಈ 3 ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ತಗೊಂಡಿರ್ತಾರೆ. ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಪೊಲೀಸ್ನವರು CCTV ಫುಟೇಜಸ್ನ ವಿಚಾರಣೆ ಮಾಡಬೇಕಾದ್ರೆ ಗಾಳಿಯಲ್ಲಿ ಗುಂಡಾರಿಸಿರೋದು ಕ್ಯಾನ್ಸರ್ ಬಾಡಿಗಾರ್ಡ್ಗಳೇ ಅನ್ನೋದು ಕಂಡುಬರುತ್ತೆ. ಈ ವಿಷಯ ಗೊತ್ತಾದ ಮೇಲೆ ಕ್ಯಾನ್ಸರ್ ತಮ್ಮ ಸ್ಟೇಟ್ಮೆಂಟ್ನ ಬದಲಾಯಿಸ್ತಾರೆ. ನಮ್ಮ ಗಾಯಗೊಂಡಿದ್ದ ಸೆಕ್ಯೂರಿಟಿ ಗಾರ್ಡ್ ಏನು ನನಗೆ ಹೇಳಿದ್ರೋ ಅದನ್ನು ನಾನು ನಿಮಗೆ ಹೇಳಿದ್ದೆ ಅಂತ. ನಂತರ ವೆಪನ್ಗಳನ್ನು ಸೀಸ್ ಮಾಡಿ ಬಾಡಿಗಾರ್ಡ್ಗಳನ್ನ ವಿಚಾರಣೆ ಮಾಡಿದಾಗ ಫೈರ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದೆ ಕ್ಯಾನ್ಸರ್ ಅಂತ ಹೇಳಿರ್ತಾರೆ. ಕ್ಯಾನ್ಸರ್ ಮತ್ತು ಆ 2 ಬಾಡಿಗಾರ್ಡ್ಗಳ ಮೇಲೂ FIR ದಾಖಲಾಗುತ್ತೆ. ಅಪರಾಧಿಗಳು ಯಾರು ಅಂತ ಗೊತ್ತಾಗೋದಕ್ಕೆ ಇನ್ನು ಇನ್ವೆಸ್ಟಿಗೇಷನ್ ಆಗಬೇಕು. ಕೋರ್ಟ್ ತೀರ್ಪು ಬರೋವರೆಗೂ ಗೊತ್ತಾಗೋದು ಕಷ್ಟ ಇದೆ.